ನಮಸ್ಕಾರ. ಪರಿಶ್ರಮ ಕಿಚನಿಗೆ ಸ್ವಾಗತ. ಈ ದಿನ ನಾನು ಗಣೇಶನಿಗೆ ಪ್ರಿಯವಾದ ಎಳ್ಳುಂಡೆಯನ್ನು ಮಾಡ್ತಾ ಇದ್ದೀನಿ. ಗಣೇಶ ಚತುರ್ಥಿಯ ದಿನ ಎಲ್ಲರ ಮನೆಯಲ್ಲೂ ಮಾಡಿರ್ತಾರೆ. ನಾನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಎಳ್ಳನ್ನು ಕ್ಲೀನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಅದನ್ನು ಮೀಡಿಯಮ್ ಉರಿಯಲ್ಲಿ ಈ ರೀತಿಯಲ್ಲಿ ಹುರ್ಕೊಳ್ಬೇಕು. ಒಂದು 5ರಿಂದ 6 ನಿಮಿಷ ಹುರಿಲೇಬೇಕಾಗತ್ತೆ. ಹಾಗೆ ಇದಕ್ಕೆ ಎಳ್ಳನ್ನು ತಗೊಂಡಿರೋ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ಇಲ್ಲ 1 ಕಪ್ ಬೆಲ್ಲವನ್ನು ಕೂಡ ತಗೊಳ್ಬೋದು. ನಾನಿಲ್ಲಿ ಗಟ್ಟಿ ಬೆಲ್ಲವನ್ನು ತಗೊಂಡಿದ್ದೀನಿ. ಇದನ್ನು 3ರಿಂದ 4 ಚಮಚ ಆಗುವಷ್ಟು ನೀರನ್ನು ಹಾಕಿ ಈ ರೀತಿಯಲ್ಲಿ ಕರಗಿಸ್ಕೊಂಡು ಸೋಸಿ ಹಾಕಿದ್ರೇ ಒಳ್ಳೆಯದು. ಇದರಲ್ಲಿ ಕಸ ಎಲ್ಲ ಇರುತ್ತೆ, ಹಾಗಾಗಿ ಸೋಸಿ ಹಾಕಿ ಹಾಗೆ ಒಂದು 5 ನಿಮಿಷ ಕುದಿಸಿದ ಮೇಲೆ ಈ ರೀತಿ ನೊರೆ ಬಂದಮೇಲೆ ಇದನ್ನು ಇದಕ್ಕೆ ಎಳ್ಳುಂಡೆಗೆ ಪಾಕ ನೋಡೋದೇ ಮೇನ್ ಆಗಿರುತ್ತೆ. ಪಾಕ ಸರಿಯಾಗಿ ಬರಬೇಕು. ಬೆಲ್ಲದ ಅಂದರೆ ಪಾಕದ ಹದವನ್ನು ನೋಡಲಿಕ್ಕೆ ಒಂದು ಸಣ್ಣ ಪಾತ್ರೆಗೆ ಈ ರೀತಿ ನೀರನ್ನು ಹಾಕಿ 1 ಬಿಂದುವಾಗುವಷ್ಟು ಬೆಲ್ಲವನ್ನು ಹಾಕಿ ನೋಡಿ. ಈ ರೀತಿ ಅದು ಸಾಫ್ಟಾಗಿ ಇರಬೇಕಂದ್ರೆ ಉಂಡೆಯನ್ನಾಗಿ ಮಾಡಲಿಕ್ಕೆ ಬರಬೇಕು ಬೆಲ್ಲ. ಹಾಗಂತ ತೀರ ಗಟ್ಟಿನೂ ಆಗಬಾರ್ದು. ತೀರ ಗಟ್ಟಿಯಾದರೆ ಎಳ್ಳುಂಡೆ ತುಂಬ ಗಟ್ಟಿ ಆಗಿಬಿಡುತ್ತೆ. ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿಯನ್ನು ಈ ರೀತಿ ತುರಿದು ಹಾಕ್ತಿದ್ದೀನಿ. ನಿಮಗೆ ಫ್ರೆಶ್ ಆಗಿರುವ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಬೋದು. ಕೆಲವರಿಗೆ ತೆಂಗಿನಕಾಯಿ ತುರಿ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಮುಂಚೆನೇ ಹುರಿದು ಇಟ್ಟಿರುವಂತಹ ಎಳ್ಳನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ, ಯಾಕೆಂದರೆ ಪಾಕ ತುಂಬ ಹೆಚ್ಚಾಗಿ ಎಳ್ಳುಂಡೆ ಗಟ್ಟಿ ಆಗಿಬಿಡುತ್ತೆ ಕೆಲವೊಮ್ಮೆ. ಇನ್ನು ಕೆಲವೊಮ್ಮೆ ಪಾಕ ತುಂಬ ಎಳೆದಾಗಿದ್ದರೆ ನೀವು ಒಂದು 2ರಿಂದ 3 ನಿಮಿಷ ಪುನಃ ಮತ್ತೆ ಕಾಯಿಸ್ಕೊಳ್ಬೋದು. ಇದಕ್ಕೆ ಪರಿಮಳಕ್ಕೋಸ್ಕರ ನಾನಿಲ್ಲಿ 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆ 2 ಚಮಚ ತುಪ್ಪವನ್ನು ಹಾಕಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದು 5 ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕು. ಅಂದರೆ ಕೊಬ್ಬರಿ, ಎಳ್ಳು, ಬೆಲ್ಲ 3 ಒಟ್ಟಿಗೆ ಸರಿಯಾಗಿ ಒಂದಕ್ಕೊಂದು ಹೀರ್ಕೊಳ್ಬೇಕು. ಇದನ್ನು ಒಂದು 10 ನಿಮಿಷ ಬಿಟ್ಟು ಉಂಡೆಯನ್ನು ಕಟ್ಟಿದರೆ ಒಳ್ಳೆಯದು. ಅಂದರೆ ತಣಿದ ಮೇಲೆ ಇದು ಪುನಃ ಮತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಂತ ತುಂಬ ತಣಿಲಿಕ್ಕೂ ಬಿಡಬೇಡಿ. ಸ್ವಲ್ಪ ಬಿಸಿಯಾಗಿ ಇದ್ದಾಗಲೇ ಈ ರೀತಿ ಉಂಡೆಯನ್ನಾಗಿ ಮಾಡ್ಕೊಳ್ಬೇಕು. ಕೈಗೆ ತುಪ್ಪವನ್ನು ಸವರ್ಕೊಳ್ಳಿ. ಇಲ್ಲಾಂದರೆ ನೀರು ಮತ್ತು ಹಾಲನ್ನು ಸವರ್ಕೊಂಡು ಕೂಡ ಉಂಡೆಯನ್ನಾಗಿ ಮಾಡ್ಬೋದು. ಬೇಗನೆ ಆಗುತ್ತೆ. ತುಂಬ ದಿನ ನೀವು ಉಂಡೆಯನ್ನು ಇಡ್ತೀರಿ ಅಂತಾದರೆ ತುಪ್ಪವನ್ನು ಸವರ್ಕೊಂಡೇ ಮಾಡಿ. ನಿಮಗೆ ಯಾವ ರೀತಿ ಸುಲಭನೋ ಹಾಗೆ ಮಾಡಿ ನೋಡಿ ಸ್ನೇಹಿತರೆ. ಬಹಳನೇ ರುಚಿಯಾಗಿರುತ್ತೆ. ಗಣೇಶನಿಗೆ ಪ್ರಿಯವಾದ ಎಳ್ಳುಂಡೆಯನ್ನು ಮಾಡಿ ತೋರಿಸಿದ್ದೇನೆ. ನೀವು ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಆ ಮಹಾಗಣಪತಿ ಎಲ್ಲರಿಗೂ ಒಳ್ಳೆಯದನ್ನುಂಟು ಮಾಡಲಿ. ಧನ್ಯವಾದಗಳು.